ತುಂಬಾ ಶ್ರಮ ಪಟ್ಟಿದ್ದಾನೆ. ವೆರಿ ವೆರಿ ಹಾರ್ಡ್. ಅದು ನಿಮಗೆ ತೆರೆ ಮೇಲೆ ಕಾಣ್ತಾನೆ ಇದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ತುಂಬ ಮೆಚ್ಚುಗೆ ಆಗ್ತಾ ಇದ್ದಾನೆ. ಅವನ ಬಗ್ಗೆನೇ ತುಂಬ ಮಾತಾಡ್ತಿದ್ದಾರೆ. ಸೊ ಹಿ ಹ್ಯಾಸ್ ಅರೈವ್ಡ್ ಅಂತ ನನಗೆ ಅನ್ಸುತ್ತೆ. ತುಂಬ ಖುಷಿ. ನಾನು ಏನು ಹೇಳಿ ಅದನ್ನೇ ಹೇಳ್ಬೇಕು. ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಸಿಂಹದ ಮರಿ ಸಿಂಹ ಏನು ಬೇಕಾದ್ರೆ ಕರೀರಿ, ಬಟ್ ಅವನು ಹಿ ಹ್ಯಾಸ್ ಡನ್ ಫುಲ್ ಜಸ್ಟಿಸ್ ಟು. ನನಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣಲಿಲ್ಲ. ನನಗೆ ಪಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತು ಕಾಣಲಿಲ್ಲ, ಸುದೀಪು ಕಾಣಲಿಲ್ಲ, ಪಚ್ಚ ಕಾಣ್ತು. ಸ್ಟೋರಿಗೆ ತಕ್ಕನಂತೆ ಇದೆ ಸ್ಪೀಡ್. ನಿಮಗೆಲ್ಲೂ ಒಂದು ಲ್ಯಾಗ್ ಅನ್ಸಲಿಲ್ಲ, ಬೋರ್ ಅನ್ಸಲಿಲ್ಲ. ಒಳ್ಳೆ ಸ್ಪೀಡಿಗೆ ಹೋಯ್ತು. ನಿಮಗೆ ತುಂಬ ಫಾಸ್ಟಾಗಿ ಹೋಯ್ತು ಅಂತಲೂ ಅನ್ಸಲಿಲ್ಲ. ಪ್ರತಿಯೊಂದು ಇಮೋಷನ್ ಹೋಗುತ್ತಲ್ಲ, ಇಷ್ಟೇ ರನ್ ಟೈಮ್ ಬೇಕಿತ್ತು ಅನ್ಸುತ್ತೆ. ಅವರು ಏನು ಸಕ್ಕದಾಗಿ ಮಾಡ್ತಿದ್ದಾನೆ. ಅದರಲ್ಲಿ ಅರಗಿನ ಅವನೊಂದು ಲುಕ್ ಇದೆ, ಬ್ಯೂಟಿಫುಲ್. ಸೊ ಫುಲ್ ಆಫ್ ಲವ್ ಇನ್ ದಿಸ್ ಐಸ್. ಐ ಥಿಂಕ್ ಯು ಶುಡ್ ಫೀಲ್ ಎಕ್ಸೆಲ್ ಇನ್ ರೊಮ್ಯಾನ್ಸ್. ಇಬ್ಬರು ಕಾಣಿಸಿದ್ರು, ಕಿಚ್ಚನೂ ಕಾಣಿಸಿದ್ರು, ಪಚ್ಚಾನೂ ಕಾಣಿಸಿದ್ರು. ಸೊ ನಿಮ್ಮೆಲ್ಲರಿಗೂ ಏನು ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು ಈಗ ಅಷ್ಟೇ. ಪಚ್ಚ ಕಾಣಿಸಿದ್ರ, ಕಿಚ್ಚ ಕಾಣಿಸಿದ್ರ? ಫಸ್ಟ್ ಅವನಿಗೆ ಆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಭಯ ಇತ್ತು. ಯಾಕೆ ಕಿಚ್ಚ ಈಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟೈಟಲ್, ಬಟ್ ಇಟ್ ವಾಸ್ ಫಸ್ಟ್ ಟೈಮ್. ಅದು ಕೊಟ್ಟಾಗೆ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ, ಅದನ್ನು ಮುಂದೆ ತೊಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನಾನು ಅಷ್ಟು ಹೋಗೋಕೆ ಬಿಡ್ತೇ ಇರಲಿಲ್ಲ. ದೀಪು ಆಗಲಿ ಪಾಪ ಪ್ರೊಡ್ಯೂಸರ್ ಇವರೊಬ್ಬರು ಪರ್ಮಿಷನ್ ತೊಗೊಂತೆ ನಾನು ಬರ್ಬೋದಾ ಅಂತ. ಸೊ ಆವಾಗ ನನಗೆ ಅದು ಅನಿಸ್ತಾ ಇರಲಿಲ್ಲ. ಬಟ್ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ, ದಟ್ ಡೇ ಐ ಥಾಟ್ ಎಸ್ ಪಚ್ಚ ಹ್ಯಾಸ್ ಅರೈವ್ಡ್. ಅದು ಸ್ವಂತ ಮಗನೇ. ಇಲ್ಲ, ನಾನು ಹೆತ್ತಿದ ತಕ್ಷಣವೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಆ್ಯಂಡ್ ಸಂಚಿತ್. ಸೊ ಹಾಗಾಗಿ ನಾನು ಒಬ್ಬಳೇ ಅದನ್ನ ಬಿರುದು ತಗೊಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೂ ಈ ಸಂಚಿತಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ಸೊ ನನ್ನ ತಾಯಿಯಿಂದ ನಮಗೆ ಬಂದಿರ್ಬೋದು. ಹೇಳ್ತಾರೆ, ಅಯ್ಯೋ ಥ್ರೂ ಯೋರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರು ಹ್ಯೂಜ್ ರೋಲ್ ಅವ್ರನ್ನ ಮಾಡೋಕ್ಕೆ. ಅದಾದಮೇಲೆ ಮದುವೆ ಆಗಿ ಬಂದವಳು ಇವಳು, ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಾಗಾಗಿ ಸಂಚಿತಿಗೆ ಇವಳು ತಾಯಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆ ಇದ್ದು 100% ಇದೆ. ಈ ಒಂದು ಡೇನ ತುಂಬ ಎಮೋಷನಲ್ ತುಂಬ ವರ್ಷದಿಂದ ಆಗ್ತಿದೆ. ನಾನು ನನ್ನ ತಮ್ಮನ ಪಿಕ್ಚರ್ ಹುಚ್ಚ ನೋಡಿದಾಗ ಹುಚ್ಚಿ ಥರನೇ ಆಗ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲಲ್ಲಿ ಆಗತ್ತಿದ್ದೀನಿ, ಬಿಕಾಸ್ ನೀವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ತೀರಾ. ನಗ್ನಗ್ತಾ ಹೇಳ್ತೀನಿ. ಬಟ್ ಹತ್ತಿರೋದಂತೂ ನಿಜ. ಯಾವ ಸೀನ್ ತುಂಬ ಕನೆಕ್ಟ್ ಅವ್ರದ್ದು ಆ ಮದುವೆ ಮನೆಯಿಂದ ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಹಿ ಗಿವ್ಸ್ ಅ ಲುಕ್ ಜೀಪಲ್ಲಿ ತಿರುಗ್ತಾ. ದ್ಯಾಟ್ ಲುಕ್ ನಾನು ಭಾಳಷ್ಟು ಸತಿ ನಾನು ಮನೇಲಿ ನೋಡಿದೆ. ನನಗೆ ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ಇವ್ರು ಹೇಳ್ದಾಗ ಅವ್ನು ಹೇಳ್ಕೊಳಲ್ಲ ಯಾವುದು. ಆ ಲುಕ್ ನಾನು ಭಾಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು ಸಮ್ವೇರ್ ಹಿಟ್ಸ್ ಯು. ಸೊ ದಟ್ ವಾಸ್ ಒನ್ಸ್ ಕ್ಲೈಮ್ಯಾಕ್ಸ್ ಇಸ್ ಲೈಕ್ ಐಸಿಂಗ್. ನಿಮಗೆ ಇಷ್ಟ ಆಯ್ತಾ ಮೇಡಮ್ ನಿಮ್ಮ ಮಗ ಸಿನಿಮಾ ಇಂಡಸ್ಟ್ರಿ? ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟರ್ ಆಗಬೇಕಿತ್ತು ಅಂತ ಭಾಳ ಆಸೆ. ಸೊ ನನ್ನ ತಮ್ಮ ಹೇಳ್ದ, ಅವ್ನು ಆ್ಯಕ್ಟರ್ ಆಗಲಿ, ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲ ಇದರಲ್ಲೂ ನೋಡ್ಬೋದು. ಸೊ ಸುಮ್ಮನೆ ಹ್ಞೂ ಅನ್ನೋ ಅಂತ. ಸೊ ನನಗೆ ನಿಜವಾಗ್ಲೂ ಆಸೆ ಇರಲಿಲ್ಲ. ನನಗೆ ಅವ್ನು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ. ಬಟ್ ಇವತ್ತು ಐ ಫೀಲ್ ದಟ್ ಡಿಸಿಷನ್ ವಾಸ್ ಮೈ ಬ್ರದರ್ ಟುಕ್ ದಟ್ ಡೇ ವಾಸ್ ವರ್ತ್ ಇಟ್. ಅವ್ನು ಶೇರ್ ಅಷ್ಟು ಮಾಡ್ಕೊಳ್ಳೋದಿಲ್ಲ ಎಲ್ಲದನ್ನು. ಬಟ್ ಒಂದು ಅವನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನನಗೆ ಇನ್ನೂ ನಾಲ್ಕೈದು, ನಾನು ಅವಳು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನು ಹೋದೆ, ಚಿತ್ರ ಶನಾಯ್ ಅವರು ನನ್ನ ಜೊತೆ. ಬನ್ನಿ ಸುಜಾತ ಒಳಗೆ ಹೋಗೋಣ ಅಂತ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆ್ಯಸ್ ಅ ಮದರ್ ನಾನು ಓಡ್ ಹೋಗಿ ಬಟ್ಟೆ ಇಟ್ಕೊಂಡ್ಬಿಟ್ಟೆ ಸಂಚಿತ್. ಸೊ ಚಿತ್ರ ಶನಾಯ್ ನಂಗೆ ಇನ್ನೂ ಹೇಳಿದ್ರು,
ಎಲ್ಲ ಹಂಗೆ ಇಟ್ಕೊಂತ ಇದ್ದೀರಾ ಅಂತ ಸರಿ ಏಡಿನೋ ಬಿಡಿ ನಂಗೆ ಗೊತ್ತಿಲ್ಲ ನನ್ನ ಮಗ ಅಂತ. ಸೊ ಅವತ್ತು ಎಲ್ಲ ಗೊತ್ತಾಗಿದ್ದು ಅದು ಸಂಚಿತ್ ಅವರು ಸುದೀಪ್ ಅವ್ರ ಅಕ್ಕನ ಮಗ. ಸೊ ದೀಪ ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ನೀನೊಂದು ಹೀರೋ ಆಗಿ ಹೀರೋ ಅಕ್ಕನ ಮಗ, ಸೊ ಹೆಂಗಾರು ಎಂಟ್ರಿ ಕೊಡಿಲ್ಲ, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನೂ ಮಾಡಿಸು. ಟೆಕ್ನಿಕಲಿ ಸಂಚಿತ್ ಏನು ಕಲ್ತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದಿದ್ದು. ಅವ್ನು ತೆಗೆಯೋ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆ್ಯಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಆ್ಯಂಡ್ ನಾವ್ ಟು ದ ಪ್ರೊಡ್ಯೂಸರ್ ಇಸ್ ವೆಲ್. ಸಿನಿಮಾ ನೋಡಿ ಬಂದಿದ್ದೀರಾ, ಮಗನಿಗೆ ಸಜೆಷನ್ ಕೊಡೋದಾದ್ರೆ ಏನು ಕೊಡ್ತೀರಾ? ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ದಾರಿ ಅಷ್ಟೇ. ಉಳಿದಿದ್ದೇ ರುಚಿ. ಇಡೀ ಫ್ಯಾಮಿಲಿಗೆ ಅಮ್ಮ ಮೊಮ್ಮಕ್ಕಳನ್ನ ಈ ವರ್ಷ ವೇಟ್ ಮಾಡಿದ್ದು ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ ದೊಡ್ಡ ಪರ್ದೆ ಮೇಲೆ, ಯಾಕಂದ್ರೆ ಮಗನ ತುಂಬ ಸತಿ ನೋಡಿದ್ದಾರೆ. ಸೊ ಅದನ್ನ ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗಲಿ ಪ್ರಿಯಂಗಾಗಲಿ ಹೇಳ್ತಾರೆ ಸಂಚಿತ ನಾನು ಒಂದು ಸ್ವಲ್ಪ ಸ್ಕ್ರೀನ್ ಮೇಲೆ ನೋಡ್ಬೇಕಾರೆ ಅಂತ. ಸೊ ಅದು ಅವ್ರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಮೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ನೋಡ್ತಾರೆ, ಜೊತೆ ಇದ್ದಾರೆ. ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡಕ್ಕಿಂತ ಮುಂಚೆ ಆಗಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದಿಲ್ಲ. ಸೊ ಇದು ಅಮ್ಮನ ಆಶೀರ್ವಾದ. ಸರ್ಪ್ರೈಸ್ ಅಂದ್ರೆ ಸೀಕ್ವೆಲ್ ಅನಿಸ್ತಾ ಇದೆ. ಯಾವಾಗ ಅದನ್ನು ನಡೀತಾ ಇದೆ, ಯಾಕಂದ್ರೆ ಕಾದು ನೋಡುವಂತಿದೆ. ಸುದೀಪ್ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಈಗ ಸಿಕ್ಕಿದ್ದಾರೆ, ಮತ್ತೆ ಅದು ಜಸ್ಟಿಸ್ ಕೂಡ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಇಬ್ಬರೂ ಸಹ ನಮ್ಮ ಸ್ವಂತ ಮಕ್ಕಳಂತೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಹೇಳ್ತೀರಿ? ಅವನೇ ಬೆಳೆಸಿರೋ ಮಗ ಅದು. ನಾನು ಮುಂಚೆನೇ ಹೇಳಿದೆ, ನಾನು ಹೆತ್ತಿದ್ದೀನಿ ಕರೆಕ್ಟ್. ಬಟ್ ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸೋದು ನನ್ನ ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದಮೇಲೆ ಇವಳು ನಮ್ಮ ಅಕ್ಕ ಎಲ್ಲರೂ ಬೆಳೆಸ್ತಾ ಇದ್ದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದೊಂದು ಭಯ ಇದೆ, ಇನ್ನೂ ಇದೆ. ಅವನು ಆ ದಾರಿಲಿ ಹೋಗಬೇಕು ಅವನು. ಬಿಕಾಸ್ ನಾವು ನೋಡಿರೋ ಪ್ರಕಾರ ನೀವು ಕಷ್ಟಪಡೋದನ್ನು ನಾವು ತೆರೆ ಮೇಲೆ ನೋಡ್ತಿಲ್ಲ. ಅವ್ನು ಕಷ್ಟಪಟ್ಟು ಮನೆಗೆ ಬಂದದ್ದು ನೋವನ್ನು ನಾವು ನೋಡಿದ್ವಿ. ಆ ನೋವು ನಾನು ಸಂಚಿತಲ್ಲಿ ನೋಡಿದ್ದೆ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ನಾನು ಇವತ್ತಿಗೂ ನನಗೆ ಅದೇ ಹೇಳೋದು, ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದಕ್ಕೆ ತಕ್ಕಷ್ಟು ಫಲ ದೇವರು ಕೊಡ್ತಾರೆ. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್. ಮ್ಯಾಮ್, ಅಚ್ಚರಾಗಿ ಖುಷಿಯಾಗಿದ್ದೀರಾ, ಹ್ಯಾಪಿಯಾಗಿ ತಾಯಿಯಾದ ಖುಷಿಯಾಗಿದ್ದೀರಾ, ಹ್ಯಾಪಿಯಾಗಿದ್ದೀರಾ ಅಂತ ಫಸ್ಟ್ ಶೋ ಒಂದು 3 ದಿನ ಹೋಗಿ ಬಟ್ ಭರವಸೆ, ಕಾನ್ಫಿಡೆನ್ಸ್ ಅಂತೂ 100%. ಅದೇ ಗೊತ್ತಾಗ್ಬೇಕೀಗ, ನೀವು ಬಿಟ್ಟರೆ ನಾನು ನೋಡೋಕೆ ನಾನು ಕ್ಯಾಪ್ಟನ್ ಆದ ಶಿಲ್ಪರ್ನ ಮಾತಾಡಿ ನಾವು ಹೊರಡ್ತೀವಿ. ಓಕೆನಾ? ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ಆಯ್ತು. ಪ್ರೊಡ್ಯೂಸರ್ ನೀವು ಎಸ್, ಪಚ್ಚವ್ರದ್ದು ಎಷ್ಟು ಕಾಲ್ ಸಿಗ್ಲಿಕ್ಕೆ ಹೇಳಿದ್ರೆ ಕಿಚ್ಚವ್ರದ್ದು ಏನಾದ್ರು ಜೊತೆ ಸಿನಿಮಾ ಮಾಡೋ ಪ್ಲಾನ್ ಇದೆ? ಕಿಚ್ಚ ಪಚ್ಚ ಇನ್ನು ಪಚ್ಚನಿಗೆ ಯಾವ ಥರ ಪ್ರೊಡ್ಯೂಸರ್ಸ್ ಬರ್ತಾರೆ, ಆಫರ್ಸ್ ಮಾಡ್ತಾರೆ, ನನಗಿಬ್ರು ಡೇಟ್ಸ್ ಕೊಟ್ಟರೆ ನಾನು ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ನನಗೆ ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಇದೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ಕಾರ್ತಿಕ್, ಯೋಗಿ ಮತ್ತು ಪ್ರಿಯಾ ಮೇಡಮ್, ಮತ್ತು ಅಫ್ಕೋರ್ಸ್ ಎಲ್ಲರಿಗಿಂತ ಮೇಲೆ ನಮ್ಮ ಸುದೀಪ್ ಸರ್. ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದು. ಆ್ಯಂಡ್ ಅಫ್ಕೋರ್ಸ್ ಈ ಖುಷಿ ಇದೆ, ಸಮಾಧಾನ ಇದೆ. ಯಾಕೆಂದರೆ ಲಾಸ್ಟ್ ಒಂದು 10-15 ದಿವಸದಿಂದ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ವಿ. ಮೊದಲನೇ ಸತಿ ಆಡಿಯನ್ಸ್ ಜೊತೆ ನೋಡಿ ತುಂಬ ಖುಷಿ ಇದೆ, ತೃಪ್ತಿ ಇದೆ. ತುಂಬ ಖುಷಿಪಟ್ಟರು ಎಲ್ಲರೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು, ತುಂಬ ಖುಷಿಪಟ್ಟರು. ಎಲ್ಲ ಮೀರಿ ಅವ್ರಿಗೆಲ್ಲ ಮೈಸೂರ್ದು ಸಿನಿಮಾ ಅಂತ ತುಂಬ ಖುಷಿಯಾಗಿದೆ. ಮೈಸೂರು ಕಥೆ, ನಾವು ಓಡಾಡಿರೋ ಜಾಗಗಳು. ಯಾಕೆಂದರೆ ನಮಗೆ ಸಿನಿಮಾದಲ್ಲಿ ಮೈಸೂರು ನೋಡಿದಾಗ ನಮ್ಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಏನು ಬರೀ ಬೆಟ್ಟ ತೆಗಿತಾರೆ, ಬರೀ ಪ್ಯಾಲೇಸ್ ಮುಂದೆ ಓಡಾಡಿಸ್ತಾರೆ, ಇಲ್ಲ KRS ಹೋಗ್ತಾರೆ. ಮೈಸೂರು ಅದು ಮೀರಿನೂ ಬೇರೆ ತುಂಬ ಇದೆಯಲ್ಲ ಅಂತ. ಸೊ ನಾನು ಅದನ್ನು ಆ ಥರದ ಮೈಸೂರನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪ್ಯಾಲೇಸ್ ಲೈಟ್ ಆನ್ ಆಗಿ ಆಫ್ ಆಗೋದ್ರೊಳಗಡೆ ಏನೇನಾಗುತ್ತೆ ಅಂತಲೂ ತೋರಿಸಿದ್ದೀನಿ. ಸೊ ಐ ಹೋಪ್ ಪೀಪಲ್ ವಿಲ್ ಲೈಕ್. ಕಮ್ಮಿ ಟೈಮಲ್ಲಿ ಒಂದೇ ಸಿನಿಮಾದಲ್ಲಿ ಗಾಯನಿ ಕಲಹ ಇದೆ, ಭಾಳ ಚಾಲೆಂಜಿಂಗ್ ಸ್ಕ್ರೀನ್ ಪ್ಲೇ. ಈಗ ಇಲ್ಲ, ಅದು ಅದೇ ಆ ವಿಷಯಕ್ಕೆ ಬರೋದಾದರೆ, ಮೊದಲನೇದಾಗಿ ಕಥೆ ಮೇಜರ್ ಆಗಿ 2002ರಿಂದ 2011 ತನಕದ್ದು. ಅದ್ರ ಹಿಂದೆ ಒಂದು ಪ್ರೊಲಾಗ್ ಇದೆ, 1986 ನಡೆಯುತ್ತೆ. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ 2022 ಬರ್ತದೆ. 36-37 ವರ್ಷದ್ದು ಕಥೆ ಇದೆ.
ಹಾಗಂತ ಸಿನಿಮಾ ದೊಡ್ಡದಾಗಬೇಕಾ ಅದು ಗೊತ್ತಿಲ್ಲ, ಒಬ್ಬೊಬ್ಬ ನಿರ್ದೇಶಕನ ಮೇಲೆ ಇರುತ್ತೆ. ಸೊ ಈಗ 30 ವರ್ಷದ ಕಥೆನ 10 ನಿಮಿಷದಲ್ಲೂ ಹೇಳ್ಬೋದು, 3 ತಾಸಲ್ಲೂ ಹೇಳ್ಬೋದು. ನಾನು ಇಷ್ಟು ಟೈಮಲ್ಲಿ ಹೇಳಿದ್ದೀನಿ ಆ್ಯಂಡ್ ನನಗಿದು ಸರಿ ಅಂತ ಅನಿಸಿದೆ. ಆ್ಯಂಡ್ ನನಗೆ ಸ್ವಲ್ಪ ಕ್ವಿಕ್ಕಾಗಿ ಪೇಸಿ ಆಗಿರಲಿ ನನ್ನ ಮೊದಲನೇ ಸಿನಿಮಾ ಅನ್ನೋದು ನನಗೊಂದು ಆಸೆ ಇತ್ತು. ಸೊ ಇಟ್ ಈಸ್ ವೆರಿ ಪೇಸಿ, ವೆರಿ ಎಂಗೇಜಿಂಗ್. ಐ ಎಂಜಾಯ್ಡ್ ಇಟ್ ಆಸ್ ಅನ್ ಆಡಿಯನ್ಸ್. ಫಸ್ಟ್ ಕಾಪಿ ತುಂಬ ಖುಷಿಯಾಗಿತ್ತು ಅವರು, ತುಂಬ ಖುಷಿಯಾಗಿದ್ದರು, ತುಂಬ ಇಷ್ಟಪಟ್ಟರು. ಆ್ಯಂಡ್ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿದ್ರು, ಸಂಚಿತ್ಗೆ, ನನಗೆ ಮತ್ತು ನಮ್ಮ ಇಡೀ ತಂಡಕ್ಕೆ, ನಮ್ಮ ಎಡಿಟರ್ ಶರತ್, ನಾಗಭೂಷಣ್, ಸುಮಾರು ಜನ ನಮ್ಮ ಟೀಮ್ ಎಲ್ಲರಿಗೂ ತುಂಬ ಟೈರ್ಲೆಸ್ಸಾಗಿ ಕೆಲಸ ಮಾಡಿದ್ದಾರೆ ಲಾಸ್ಟ್ 10-12 ದಿವಸದಿಂದ. ಸೊ ಐ ಹೋಪ್ ಅದ್ರ ಫಲ ಇವಾಗ ಸಿಗುತ್ತೆ. ನಿಮ್ಮ ನಿರ್ದೇಶನದಲ್ಲಿ ಧನಂಜಯ್ ಕೂಡ ಇಲ್ಲ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಆ ದಾಳಿಯವರ ಹೇಳಿರೋದೆಲ್ಲ ಒಂದಷ್ಟು ದಾಳಿ ಇರುತ್ತಾ ಅಂತ ಹಾಂ ಇಲ್ಲ, ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ. ಅದು ಸ್ಪಾಯ್ಲರ್ ಅದು. ಈ ಸಿನಿಮಾ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಮೈಸೂರು ಅಂದ್ರೆ ನಮಗೆ ಸಾಂಸ್ಕೃತಿಕ ಇತ್ತು. ಹೌದು. ಸಿನಿಮಾ ಕಾಕತಾಳೀಯನ ಏನೋ ಗೊತ್ತಿಲ್ಲ, ನೀವು ಸಿನಿಮಾ ಅನೌನ್ಸ್ ಮಾಡಿದ ನಂತರ ಬ್ಯಾಕ್ ಟು ಬ್ಯಾಕ್ ಮೈಸೂರಲ್ಲಿ ಡ್ರಗ್ ರೈಡ್ ಆಗುತ್ತೆ. ಬೆಂಗಳೂರಲ್ಲ, ಮೈಸೂರು ಕೂಡ ಹಬ್ಬ ಆಗಿದೆ ಡ್ರಗ್ಸ್ಗೆ ಅನ್ನೋದು. ನಿಮ್ಮ ಸೋರ್ಸ್ ಏನಿತ್ತು ಈ ಸಿನಿಮಾಗೆ? ಆ ಸೋರ್ಸ್ ಅಲ್ಲಿ ಇಲ್ಲ, ಮೊದಲನೇದಾಗಿ 86ರಿಂದ ಮುಂಚೆ ಇತ್ತು ಕ್ರೈಮ್ ಅಲ್ಲ, 85ಕ್ಕಿಂತ ಮುಂಚೆ. ಸೊ ಕಥೆ ಶುರುವಾಗಿರೋದು ಅಲ್ಲಿಂದ. ಬಟ್ ಸೊಪ್ಪು ಕ್ರೈಮ್ ಅಲ್ಲ, ಬಟ್ ಬೇರೆದು ಲಿಕ್ವಿಡ್ ಗಾಂಜಾ ಯಾವಾಗಲೂ ಕ್ರೈಮ್ ಸರ್. ಅದು ಲ್ಯಾಬ್ ಟೆಸ್ಟೆಡ್ ಡ್ರಗ್ಸ್ ಅದು ಯಾವಾಗಲೂ ಕ್ರೈಮ್ ಆಗಿದೆ. ಸೊ 2 ಥರದ್ದು ಬರುತ್ತೆ, ಒಂದು ಸೈಕೋ ಆಕ್ಟಿವ್ ಡ್ರಗ್, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. ಸೊ ಎರಡು ವಿಧಾನ ಇದೆ. ಸೊ ಮ್ಯಾರಿಜುವಾನಾ ಕಮ್ಸ್ ಅಂಡರ್ ಸೈಕೋ ಆಕ್ಟಿವ್. ಸೊ ಹಾಗಾಗಿ ಇದು 86 ಆದಮೇಲೆ ಇದನ್ನು ಕ್ರಿಮಿನಲೈಸ್ ಮಾಡಿದ್ರು ಇಂಡಿಯಾದಲ್ಲಿ. ಆದರೆ ಮೈಸೂರಲ್ಲಿ ಆ ಥರ ಡ್ರಗ್ ರೈಡ್ಗಳು ಆಗ್ತಿರೋದು, ಅದು ಇದು ಆಕ್ಟಿವಿಟಿ ಎಲ್ಲ ಊರಿನಲ್ಲೂ ಎಲ್ಲ ಥರದ್ದು ನಡೀತಾ ಇದೆ. ಅಂದರೆ ಎಲ್ಲ ಊರಲ್ಲೂ 2 ಥರದ್ದು ಊರಿರುತ್ತೆ. ಬೆಳಗ್ಗೆ ಒಂದು ಊರಿದ್ರೆ ರಾತ್ರಿ ಒಂದು ಊರಿದೆ. ಸೊ ರಾತ್ರಿ ಒಂದು ಊರು ಆಕ್ಟಿವ್ ಆಗುತ್ತೆ. ಸೊ ನಮಗೆ ಯಾವುದು ನಮ್ಮ ಕಣ್ಣಿಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ, ಯಾವುದು ಸಿನಿಮೀಯವಾಗುತ್ತೆ, ಯಾವುದು ನಾಟಕೀಯವಾಗುತ್ತೆ, ಅದನ್ನು ನಾವು ಸಿನಿಮಾಗೆ ತೊಗೊಂಡು ಬಳಸ್ಕೊಂಡಿದ್ವಿ. ಸೋರ್ಸ್ ಯಾವುದು ಅಂತಂದರೆ, ನಾನು ಈ ಮ್ಯಾರಿಜುವಾನಾ ಎಟ್ಸೆಟ್ರಾ ಇದೆಲ್ಲ ಸೋರ್ಸ್ ಅಲ್ವೇ ಅಲ್ಲ. ನನ್ನ ಸೋರ್ಸ್ ಇದ್ದಿದ್ದು ಇಬ್ರು ಅಣ್ಣ ತಮ್ಮಂದ್ರ ಕಥೆ. ಸೊ ಅಣ್ಣ ತಮ್ಮಂದ್ರ ಕಥೆ, ಒಂದು ಫ್ಯಾಮಿಲಿ ಕಥೆ, ಅದನ್ನು ಹೇಳಬೇಕು ಅಂತ ಬಂದಿದ್ದು. ಸೊ ಇದೆಲ್ಲ ಮಿಕ್ಕಿದ್ದೆಲ್ಲನೂ ಒಂದು ಪೆರಿಫೆರಲ್ಸ್ ಇರ್ತಾರೆ ಒಂದು ಸಿನಿಮಾ. ಖಂಡಿತ ಇದೆ. ನೀವು ನೋಡಿಲ್ವಾ? ಖಂಡಿತ ನೋಡಿದ್ವಿ, ಎಲ್ಲರೂ ನೋಡಿರ್ತಾರೆ, ಪ್ರತಿಯೊಬ್ರು ನೋಡಿದ್ರು. ಇಲ್ಲ ಏನಂದ್ರೆ ಡೈರೆಕ್ಟರ್ ಆಗಿ ನೋಡೋದು. ಸೊ ನನಗೆ ನೋಡಿರೋದು ಕೇಳಿರೋದು ಬೇರೆ. ಸುಮಾರಷ್ಟು ಡಾಕ್ಯುಮೆಂಟ್ರಿಗಳು ನೋಡಿದ್ದೀವಿ ಫಿಲಮ್ ಮಾಡೋದಕ್ಕೆ, ಸುಮಾರಷ್ಟು ನ್ಯೂಸ್ ರಿಪೋರ್ಟ್ಸ್ ನೋಡಿದ್ದೀವಿ, ಸುಮಾರಷ್ಟು ಬೇರೆ ಒಂದಷ್ಟು ಟೈಮ್ ಲೈನ್ಗಳು ಕರೆಕ್ಟ್ ಆಗಬೇಕು ಅಂತ ಒಂದಷ್ಟು ರಿಸರ್ಚ್ ಮಾಡಿದ್ದೀವಿ. ಆದರೆ ಅಟ್ ದ ಹಾರ್ಟ್ ಆಫ್ ಇಟ್ಸ್ ಅ ಸ್ಟೋರಿ ಆಫ್ ಅ ಫ್ಯಾಮಿಲಿ. ಪಚ್ಚನ ತಾಯಿ, ಪಚ್ಚನ ತಮ್ಮ, ಅವನ ಗೆಳತಿ, ಅವ್ರ ಕಥೆ ಇದು. ಸೊ ಮ್ಯಾರಿಜುವಾನಾ ಎಲ್ಲನೂ ಬ್ಯಾಕ್ ಡ್ರಾಪಲ್ಲಿದೆ. ಸೊ ಮೈಸೂರು ಮತ್ತು ನಮ್ಮ ಕ್ಯಾರೆಕ್ಟರ್ಗಳು ಫ್ರಂಟ್ ಲೋಡಲ್ಲಿದ್ದಾರೆ. ಸೊ ನನ್ನ ಎಲ್ಲ ಆ್ಯಕ್ಟರ್ಸ್ಗೂ ತುಂಬ ದೊಡ್ಡ ಕೃತಜ್ಞತೆ ನನಗೆ. ಮೊದಲನೇದಾಗಿ ಮಯೂರ್ ಅವರು 24-25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಕಾಜಲ್ ಆ್ಯಕ್ಚುಲಿ ಕರ್ನಾಟಕದ ಹುಡುಗಿ, ಮಂಗಳೂರು ಬೇಸ್ಡ್ ಹುಡುಗಿ, ಆದರೆ ಅವರು ಬೆಳೆದಿದ್ದು ಎಲ್ಲ ಬಾಂಬೆನಲ್ಲಿ. ಆದರೆ ಇದು ಮೊದಲನೇ ಈ ಸಿನಿಮಾ ಮಾಡಿದ ಮೇಲೆ ಅವರು ಈ ಸಿನಿಮಾಗೆ ಅವರೇ ಡಬ್ ಮಾಡಬೇಕು ಅಂತ ಕನ್ನಡ ಕಲಿತು ಪರ್ಫೆಕ್ಟ್ ಮಾಡಿಕೊಂಡು ಅವರೇ ಡಬ್ ಮಾಡಿದ್ದಾರೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಅವರು ಕನ್ನಡ ಕಲ್ತಿರೋದು, ಈ ಸಿನಿಮಾಗಿಂತ ಒಂದು 6 ತಿಂಗಳಿಗಿಂತ ಮುಂಚೆ. ಸೊ ಕಮೆಂಡಬಲ್ ಎಫರ್ಟ್. ಜೈ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಅಹಾನ್ ಅಂತ ನಮ್ಮ ಬಚ್ಚನ್ ಜೊತೆ ಜೈಲಲ್ಲಿರೋ ಒಬ್ಬರು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹರಿಣಿ ಎಲ್ಲರೂ ಐ ಆಮ್ ವೆರಿ 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 ಹ್ಯಾಪಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಚರಣ್ ರಾಜ್. ಸಿಕ್ಕಾಪಟ್ಟೆ ಇದೆ ಎಫರ್ಟು. ಆ್ಯಕ್ಚುಲಿ ಚರಣ್ ರಾಜ್ ಅವ್ರು ನಿನ್ನೆ ಬೆಳಗ್ಗೆ ತನಕನೂ ನಾವು ಕೆಲಸ ಮಾಡ್ತಾ ಇದ್ವಿ ನಮಗೆ. ತುಂಬ ಎಫರ್ಟ್ ಹಾಕಿದ್ದಾರೆ. ಚರಣ್ ಅವರ ಟೀಮ್ ಚೆನ್ನೈಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಸಿನಿಮಾದ ಸೆಕೆಂಡ್ ಹೀರೋ ಚರಣ್ ರಾಜ್. ಇಲ್ಲ, ನಮಗೆ ಆ ರೆಟ್ರೋ ಹಾಡ್ ಯೂಸ್ ಮಾಡಬೇಕು ಅಂತ ಇತ್ತು ಆ್ಯಕ್ಚುಲಿ. ಆದರೆ ನಿಮ್ಗೆ ಗೊತ್ತು ಆಡಿಯೋ ಕಂಪ್ನಿಗಳದು ಅಂದರೆ ಕಾಪಿ ರೈಟ್ಸ್ ಎಕ್ಸೆಟ್ರಾ. ಬಟ್ ಅದು ಸಾಧ್ಯ ಆಗಿದ್ದು ಸುದೀಪ್ ಸರ್ನಿಂದ. ಸೊ ಅವರು ಅದನ್ನು ಸಾಧ್ಯ ಮಾಡಿಸ್ಕೊಟ್ಟಿದ್ದು. ನಮಗೆ ಆ ಸಿನಿಮಾಗೆ ಅದು ಕೂತು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಕೂತಿದೆ. ಜನಕ್ಕೆ ಅದು ಸರ್ಪ್ರೈಸ್ ಕೂಡ. ಸೊ ಬಂದರೆ ಎಂಜಾಯ್ ಮಾಡ್ತಾರೆ, ನಮಗೂ ಖುಷಿ ಇದೆ. ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ. ಹೌದು, ಟೈಮಿನ ಯಾವ ಬಂಧನೂ ಇಲ್ಲ. ಯಾಕೆಂದರೆ 1 ನಿಮಿಷದ ಕ್ಲಿಪ್ನಲ್ಲೂ ನಾವು ಅರೆಸ್ಟ್ ಮಾಡ್ಬೋದು. 1 ಗಂಟೆ ಸಿನಿಮಾ, 1.5 ಗಂಟೆ, 2 ಗಂಟೆ, 2.5 ಗಂಟೆ. ಕಥೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ರೆ ಬೆಟರ್.
ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು